ಬೆಳೆದು ನಿಂತ ಬೆಳೆಗಳಿಗೆ ಗೊಬ್ಬರ ಯೂರಿಯಾ ಸಿಗದೆ ಅನ್ನದಾತನಿಗೆ ತೊಂದರೆ ಆಗಿದೆ. ರೈತರಿಗೆ ಸಮರ್ಪಕ ಗೊಬ್ಬರ ಪೂರೈಕೆಗೆ ಸರ್ಕಾರ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ ತಾಲೂಕಿನ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ಇಂದು ಪಟ್ಟಣದ ಪ್ರವಾಸಿ ಮಂದಿರದಿಂದ ಗಣಪತಿ ವೃತ್ತದವರೆಗೆ ಪ್ರತಿಭಟನೆ ನಡೆಸಿದರು. ತಹಶೀಲ್ದಾರ್ ಬೇಬಿ ಫಾತಿಮಾ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಹೊಳಲ್ಕೆರೆ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ರಾಸಾಯನಿಕ ಗೊಬ್ಬರ ಯೂರಿಯಾ ಇಲ್ಲದೆ ತಾಲೂಕಿನ ರೈತರಿಗೆ ಬಹಳ ತೊಂದರೆಯಾಗಿದೆ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ರಾಸಾಯನಿಕ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರಿಗೆ ಅಡಚಣೆಯಾಗಿದೆ. ಹಾಗಾಗಿ ಸಮರ್ಪಕ ಗೊಬ್ಬರ ಪೂರೈಕೆಗೆ ಕೃಷಿ ಇಲಾಖೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಸೂರಪ್ಪ ಮಾತನಾಡಿ, ರಾಜ್ಯದಲ್ಲಿ ಗೊಬ್ಬರ ಸಮಸ್ಯೆ ಇದ್ದರೂ ಸ್ಥಳೀಯ ಶಾಸಕರು ಹೊಳಲ್ಕೆರೆಯಲ್ಲಿ ಗೊಬ್ಬರ ಯೂರಿಯಾ ಸರಿಯಾಗಿ ದಾಸ್ತಾನು ಮಾಡಿಲ್ಲ. ಕೃಷಿಕ ರೈತರಿಗೆ ಬಗ್ಗೆ ಸ್ಥಳೀಯ ಶಾಸಕರಿಗೆ ಕಾಳಜಿ ಇಲ್ಲ. ಸರ್ಕಾರದ ಮೇಲೆ ಒತ್ತಡ ಹಾಕಿ ತಾಲೂಕಿಗೆ ಸಮರ್ಪಕವಾಗಿ ಗೊಬ್ಬರ ಯೂರಿಯಾ ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತರು, ರೈತ ಮುಖಂಡರು ಇದ್ದರು. ಮಾನ್ಯ ಶಾಸಕರು ಇವತ್ತು ಹೊಳಲ್ಕೆರೆ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಭಾರಿ ಸಮಸ್ಯೆ ಆಗ್ತಿದೆ. ಶಾಸಕರು ಯಾಕೋ ಏನೋ ಮೋಡವಾಗಿ ಕೂತು ಬಿಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಶಾಸಕರು ಧ್ವನಿ ಎತ್ತಿ ಮಾತಾಡಬೇಕು. ಇಲ್ಲಿ ಏನು ನಮ್ಮ ರೈತರ ಕಷ್ಟ ಇತ್ತು ಅದನ್ನು ತಕ್ಷಣ ಅವರು ಶಾಸಕರು ತಾಲೂಕು ಮೀಟಿಂಗ್ ಕರೆದು ರೈತರಿಗೆಲ್ಲ ಗೊಬ್ಬರ ಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೋ ಮಾನ್ಯ ಶಾಸಕರಿಗೆ ಕಿವಿನೇ ಕೊಟ್ಟಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ವಿಜಯರಾಘವೇಂದ್ರ ಅವರು ಹೇಳಿದರು, ಇಡೀ ರಾಜ್ಯಾದ್ಯಂತ ರೈತರಿಗೆ ಅನ್ಯಾಯ ಆಗುತ್ತೆ, ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಶಾಸಕರು ಯಾಕೋ ಅವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರಾಗಿ ದಯವಿಟ್ಟು ಮಾನ್ಯ ಶಾಸಕರಿಗೆ ಬಗ್ಗೆ ಧ್ವನಿ ಕೂಡಿಸ್ಬೇಕು. ಏನೀಗ ರೈತರಿಗೆ ಬೆಳೆ ಪರಿಹಾರದ್ದು ಹೋಗುತ್ತೆ. ಈಗ ಬಂತು ಅಂದರೆ ಈಗ ಯೂರಿಯಾ ಗೊಬ್ಬರ ಇಲ್ಲ ಅಂತೇಳಿ ಸಾಲಗಾರಾಗಿ ಸಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಾನ್ಯ ರಾಜ್ಯ ಸರ್ಕಾರನೂ ಹೊಣೆ ಆಗ್ಬೋದು, ಕೇಂದ್ರ ಸರ್ಕಾರ ನೋಡಬಹುದು. ರೈತರ ಮೇಲೆ ಇದ್ದಂಥ ಸಾಲಗಳದು ಸಾಲದ ಹೊರೆ ಬಡ್ಡಿ ಗಿಡ್ಡಿ ಭಾಷೆಯಾಗಿ ಅವ್ರು ಹೆಂಡರು ಮಕ್ಕಳದು ತಾಳಿ ಸಮೇತ ಅಡೆ ಇಟ್ಟು ಒಂದು ಕುತ್ಕೊಂಡ್ಬಿಡ್ತಾರೆ, ಸಾಲ ಸೋಲ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಇದ್ರ ಬಗ್ಗೆ ತಕ್ಷಣವೇ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ನಮ್ಮ ಹೊಳಲ್ಕೆರೆ ತಾಲೂಕಿಗೆ ಎಷ್ಟು ಟನ್ ಗೊಬ್ಬರ ಬೇಕು ಅನ್ನೋದು ಅಷ್ಟು ಟನ್ ಗೊಬ್ಬರನ ದಯವಿಟ್ಟು ಕೊಡಿಸ್ಕೊಡ್ಬೇಕಂತೇಳಿ ಮಾನ್ಯ ಶಾಸಕರಿಗೂ ಮನೆ ಮಾಡ್ಕೊಳ್ತಿದ್ವಿ. ಈಗ ವಿರೋಧ ಪಕ್ಷದಲ್ಲಿ ಕುಂತರಂಥ ಆರ್ ಅಶೋಕ್ ಅವರಿಗೊಂದು ಮನವಿ ಹೇಳ್ತಿದ್ವಿ. ರೈತರು ನಾವೆಲ್ಲ ಸಾಯ್ತಿದ್ವಪ್ಪ, ನೀವು ಅಲ್ಲಿ ಕುಂತ್ಕೊಂಡು ಹೇಳೋದಲ್ಲ, ರೈತರ ಬಗ್ಗೆ ನೀವು ಸ್ವಲ್ಪ ಧ್ವನಿ ಎತ್ತಿರಿ, ರೈತರು ಸಕಾಲವಾಗಿ ಗೊಬ್ಬರ ಸಿಗೋ ಒಂದು ವ್ಯವಸ್ಥೆ ಮಾಡಿರಿ, ಎಲ್ಲದನ್ನು ಮಾಡಿಕೊಡ್ಬೇಕಂತ ಹೇಳ್ತಿದ್ವಿ. ಮೊನ್ನೆ ಕೃಷಿ ಸಚಿವರು ಹೇಳಿದರು, ಬೇಜಾನ್ ಗೊಬ್ಬರ ಬಂದ್ಬಿಟ್ಟತ್ತೆ, ಇಡೀ ಎಲ್ಲ ಗೊಬ್ಬರ ಎಲ್ಲ ರೈತರು ಸಬ್ಸಿಡಿ ಸಿಗುತ್ತಂತ ಹೇಳಿದರು. ಅದು ಯಾವುದೇ ಕಾರಣಕ್ಕೆ ಆ ಗೊಬ್ಬರ ಎಲ್ಲಿ ಹೋತು ಎಲ್ಲಿ ಬಿಡ್ತು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಹೆಂಡತಿ ಮಕ್ಕಳಲ್ಲಿ ಲೈನ್ ಸೊಸೈಟಿಗಳ ಮುಂದೆ ಲೈನ್ ನಿಲ್ಲಿಸಿದ್ದೀವಿ. ಒಬ್ಬ ಮನುಷ್ಯನಿಗೆ 1 ಕ್ವಿಂಟಾಲ್ ಗೊಬ್ಬರ ಎತ್ತಲಾಗತ್ತೆ ಸ್ವಾಮಿ. ಇರೋದು 5, 6, 7, 8, 10 ಎಕರೆ ಗೊಬ್ಬರದಾಗ ಗೊಬ್ಬರ ಹಾಕ್ಯಬೇಕು. ಸಾಲ ಮಾಡಿ ತಂದು ಹಾಕ್ಕೊಂಬಿಡಿದ್ವಿ. ದಯವಿಟ್ಟು ನೀವು ಕೃಷಿ ಸಚಿವರು ತಕ್ಷಣ ಇಡೀ